ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನು ಮೊನ್ನೆ ಆಯಿಲ್ ಮಾಡಿದ್ದೆ ಅಲ್ವಾ, ಅದೇ ಖಾಲಿ ಆಗೋಯ್ತು. ತುಂಬ ಜನ ಆರ್ಡರ್ಸ್ ಕೊಟ್ಟಿದ್ರಿ. ಗ್ರೋತ್ ಆಯಿಲ್ ರೆಡಿ ಮಾಡ್ತಾ ಇದ್ದೀನಿ. ಆಗಲೇ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ನಾನು ರೆಡಿ ಮಾಡಿದ್ದೀನಿ, ಅದನ್ನು ಸೇಲ್ ಆಗ್ತಾ ಇದೆ. ಹಾಗೆ ಏರ್ ಗ್ರೋತ್ ಆಯಿಲ್ದು ಇದೀನಿ ಆಯಿಲು. ತುಂಬ ಅಂದರೆ ತುಂಬ ಆರ್ಡರ್ಸ್ ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಈಗ ನೋಡೋಣ ಯಾವ ಥರ ನಾನು ಮಾಡೋ ರೀತಿನೇ ತೋರಿಸಿದ್ದೀನಿ ಆಲ್ರೆಡಿ. ಈಗ ಪ್ರತಿಯೊಂದು ಐಟಮ್ಸ್ ಹಾಕ್ತಾ ಇದ್ದೀನಿ. ಒಂದು 10-15 ಐಟಮ್ ಸೇರಿಸ್ತಾ ಇದ್ದೀನಿ. ಈಗ ಜಾಸ್ತಿ ಐಟಮ್ ಆಗೋಯ್ತು. ಪಾತ್ರೆ ಇಡಿಸುತ್ತಾ ಇಲ್ಲ ಗೊತ್ತಿಲ್ಲ. 3ನೇ ಸಾರಿ ನಾನು ಈ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ. 2 ಸಾರಿ ಮಾಡಿದ್ದೆ. 2 ಸಾರಿನೂ ಆಯಿಲ್ ಬೇಗ ಸೇಲ್ ಆಗೋಯ್ತು. ಯಾಕಂದರೆ ಸ್ವಲ್ಪನೇ ನಾನು ರೆಡಿ ಮಾಡಿ ಇಟ್ಕೊತೀನಿ. ಜಾಸ್ತಿ ಮಾಡಿಟ್ಕೊಂಡ್ರೆ ಮತ್ತು ಸೇಲ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೊಸದಾಗಿಯೇ ಮಾಡಿ ಸೇಲ್ ಮಾಡ್ತಾ ಇರೋದು. ನಿಮ್ಮ ಕಣ್ಮುಂದೆನೇ ಎಲ್ಲವುದು ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನಾನು. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ಬಾಯ್ಸು, ಗರ್ಲ್ಸು, ಡೆಲಿವರಿ ಆದವರು, ಯಾರಿಗೆಲ್ಲ ಏರ್ ಪ್ರಾಬ್ಲಮ್ ಇದೆ ಅವರೆಲ್ಲರೂ ಯೂಸ್ ಮಾಡ್ಬೋದು. ಏನು ತೊಂದರೆ ಇಲ್ಲ. ಈಗೆಲ್ಲ ಐಟಮ್ನ ಹಾಕಿ ನೋಡಿ, ಸ್ಪೂನಿಂದ ಈ ಥರ ತಿರುಗಿಸ್ತಾ ಇದ್ದೀನಿ. ಇದು ರೆಡಿ ಆಗೋಕ್ಕೆ 1 ತಾಸು ಅಥವಾ 1.5 ತಾಸು ಟೈಮ್ ತಗೊಳುತ್ತೆ. ಆಯಿಲಲ್ಲೇ ಇದ್ರ ಸತ್ವ ಎಲ್ಲ ಅದ್ರಾಗ ಬಿಡಬೇಕು. ಎಣ್ಣೆಯಲ್ಲಿ ಕೂದಲು ಅಷ್ಟು ದಟ್ಟವಾಗಿ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಎಷ್ಟೋ ಜನಕ್ಕೆ ಕೂದಲು ತುಂಬ ಉದುರುತ್ತಾ ಇರುತ್ತೆ. ಡೆಲಿವರಿ ಆದವ್ರಿಗಾಗಲಿ, ಹಾಳು ಮುಳು ನೀರೆಲ್ಲ ಯೂಸ್ ಮಾಡಿರ್ತಾರಲ್ವ, ಅಂಥವ್ರಿಗೆಲ್ಲರಿಗೂ ಇದಾಗುತ್ತೆ. ಮತ್ತು ಆಮೇಲೆ ಶಾಂಪೂ ಸಿಕ್ಕದ ಶಾಂಪುಗಳೆಲ್ಲ ಹಾಕ್ಕೋಬೇಡಿ. ಇವಾಗ ಆಯುರ್ವೇದಿಕದಿಂದನೇ ಶಾಂಪುಗಳೆಲ್ಲ ಇದ್ದಾವೆ, ಔಟ್ರನ್ನ ಯೂಸ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಶಾಂಪೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೇಳ್ತಾ ಇದ್ದೀರಾ ಶಾಂಪೂ ಬಗ್ಗೆ. ಆದಷ್ಟು ಬೇಗ ಶಾಂಪೂನೂ ರೆಡಿ ಮಾಡ್ತೀನಿ. ಇದೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಬಂದೆಲ್ಲ ಅದೆಲ್ಲ ಮಿಕ್ಸ್ ಆಗ್ಬೇಕು ನೋಡಿ ಚೆನ್ನಾಗಿ. ಇದೆಲ್ಲ ಬುರುಗಿರೋದೆಲ್ಲ ಹೋಗ್ಬೇಕು ಚೆನ್ನಾಗಿ. ಇದ್ರ ಎಲೆಗಳು ಇದೆ ಅಲ್ವಾ, ಇದೆಲ್ಲ ಬಾಡಿ ಹೋಗ್ಬೇಕು. ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಅರ್ಧ ಗಂಟೆ 1 ತಾಸು ಈ ಥರ ಬೇಯಿಸಿದ್ರೆ ಇದರಲ್ಲಿರುವಂಥ ಸತ್ವ ಎಲ್ಲವುದು ಎಣ್ಣೆಲಿ ಬಿಟ್ಕೊಳ್ಳುತ್ತೆ. ಎಲ್ಲ ಕರ್ಕಲಾಗಬೇಕು, ಎಲ್ಲದು ಸುಟ್ಟು ಇದೆಲ್ಲದು ಬೇಯಬೇಕು ಚೆನ್ನಾಗಿ. ಅಂತೂ ಎಣ್ಣೆ ರೆಡಿ ಆಗ್ತಾ ಇದೆ ನೋಡಿ. ಎಲ್ಲವುದು ಎಲೆಗಳು, ಅದ್ರ ಸತ್ವಗಳನ್ನು ಎಲ್ಲವುದು ಬೇರುಗಳಾಗಲಿ, ನಾನು ಏನೇನು ಐಟಮ್ಸ್ ಹಾಕಿದ್ದೀನಿ ಅದರಿಂದ ಎಲ್ಲ ಅಂಶಗಳು ಎಣ್ಣೆಯಲ್ಲಿ ಬಿಟ್ಕೊತಾ ಇದೆ. ಹಾಗಾಗಿ ನಾವು ಅರ್ಧ ಗಂಟೆ ಅಥವಾ 1 ತಾಸು ಈ ಥರ ಚೆನ್ನಾಗಿ ಕುದಿಸಿದರೆ ಎಲ್ಲದಲ್ಲಿರುವಂತಹ ಬೇರುಗಳದ್ದು ಎಲ್ಲ ಸತ್ವಗಳನ್ನು ಆ ಎಣ್ಣೆಯಲ್ಲಿ ಸೇರ್ಕೋಬೇಕು. ಆ ಸೇರ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಆವಾಗ ನಮ್ಮ ಕೂದಲಿಗೆ ನಾವು ಹಚ್ಕೊಂಡಾಗ ಬುರುಡೆಗೆ ಹಚ್ಕೋಬೇಕು. ಇದು ಎಣ್ಣೆ ಮೊದಲೇ ಹೇಳ್ತೀನಿ, ಬುರುಡೆಗೆ ಹಚ್ಕೊಂಡು ಒಂದು 5 ನಿಮಿಷ ಆ ಥರ ಮಸಾಜ್ ಮಾಡ್ಕೊಳ್ಳಿ. ಕೂದಲು ಉದುರೋದು ಬೇಗ ಕಡಿಮೆ ಆಗುತ್ತೆ ಮತ್ತು ಹೊಸ ಕೂದಲು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದರಿಂದ ಯಾವುದೇ ರೀತಿ ನಿಮಗೆ ಎಫೆಕ್ಟ್ ಇಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಆಮೇಲೆ ಮತ್ತು ನನ್ನ ಮಕ್ಕಳು ಬೇರೆ ಇಬ್ಬರು ಎದ್ದುಬಿಟ್ಟಿದ್ದಾರೆ. ಅವರು ತುಂಬ ಡಿಸ್ಟರ್ಬೆನ್ಸನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ನಿಲ್ಲಿಸಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂದ್ಕೊಬೇಡಿ. ನಿಮ್ಮ ಕಣ್ಮುಂದೆನೇ ನಾನು ಯಾವ ಥರ ರೆಡಿ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು
ಎಷ್ಟು ಎಲ್ಲದೂ ನಾನು ಜಾಸ್ತಿನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿ ರಿಸಲ್ಟ್ ಬರಬೇಕು ನಿಮಗೆಲ್ರಿಗೂ. ಇವಾಗ ತೊಗೊಂಡಿರೋರ್ಗು ತುಂಬ ರಿಸಲ್ಟ್ ಬಂದಿದೆ ನನ್ನ ಪ್ರಕಾರ. ಅವರೂ ಅದನ್ನೇ ಫೋನ್ ಮಾಡಿ ಹೇಳಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಅಕ್ಕ ಇನ್ನೊಂದು 2 ಬಾಟಲ್ ಕಳಿಸ್ಕೊಡಿ ನನಗೆ ಅಂತ ಹೇಳ್ತಾರೆ. ಈಗ ಹೊಸ ಕಸ್ಟಮರು ನನಗೆ ಅವಶ್ಯಕತೆನೇ ಇಲ್ಲ ಅಂತ ಅನಿಸುತ್ತೆ, ಅವರೇನೆ ತೊಗೊಂಡ್ಬಿಡ್ತಾರೆ. ತುಂಬ ಖುಷಿ ಆಗುತ್ತೆ. ಈ ಥರ ಆಯಿಲ್ ಸೇಲ್ ಮಾಡ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ. ಹಾಗಾಗಿ ನಾನು ಇದು 3ನೇ ಸರಿ ಮಾಡ್ತಾಯಿದ್ದೀನಿ. ಹಿಂಗೆ ಹೆಚ್ಚಾಗಿ ನಾನು ಆಯಿಲ್ ಮಾಡೋಕ್ಕೆ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ತೊಗೊಂಡಿದ್ದೀರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಈಗ 1 ಲೀಟ್ರು ಬೇರೆ ತೊಗೊತಾ ಇದ್ದೀರ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ಯಾರಿಗೆಲ್ಲ ಏರ್ ಗ್ರೋತ್ ಆಯಿಲ್ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ಹಾಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಡಿ. 2 ದಿನದಲ್ಲಿ ನಿಮ್ಮ ಅಡ್ರೆಸ್ಗೆ ತಲುಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ನನ್ನ ನಂಬರ್ನ ನೀವೇ ಕಾಂಟ್ಯಾಕ್ಟ್ ಮಾಡ್ಬೋದು. ಜಾಸ್ತಿ ಐಟಮ್ಸ್ ಹಾಕ್ಬಿಟ್ಟಿದ್ದೀನಿ ಈ ಸರಿ. ಫುಲ್ಲು ಐಟಮ್ಸ್ ಅವೇ, ಸಿಕ್ಕಾಪಟ್ಟೆ ಐಟಮ್ಸ್. ಯಾವ ಥರ ಚೇಂಜ್ ಆಯಿತು ನೋಡಿ ಕಲರ್. ನಾನು ಹಾಕಿದಾಗ ಎಣ್ಣೆ ಹೆಂಗಿತ್ತು, ಇವಾಗ ನೋಡಿ ಎಲ್ಲ ಸಖತ್ತು ಕಲರು ಸೂಪರ್ ಐತೆ. ಸ್ಮೆಲ್ಲು ಮಾತ್ರ ಸೂಪರಾಗೈತೆ. ಎಣ್ಣೆ ಆಯಿತು ನೋಡಿ, ಕ್ಲಿಯರಾಗಿ ಆಗಿದೆ. ಅದ್ರ ಕಲರೂ ಎಲ್ಲದು ಬಿಟ್ಕೊಂಡಿದೆ. ಅದಕ್ಕೆ ಅದರ ಸತ್ವನೂ ಎಲ್ಲದು ಎಣ್ಣೆಲಿ ಹೀರ್ಕೊಂಡ್ಬಿಟ್ಟಿದೆ. ಕೆಳಗಡೆ ಎಲ್ಲ ಮೆಂತೆ ಎಲ್ಲ ಫುಲ್ಲು ಬ್ರೌನ್ ಕಲರ್ ಆಗಿಬಿಟ್ಟಿದೆ ನೋಡಿ. ಕಲರೆಲ್ಲ ಯಾವ ಥರ ಕಪ್ಪು ಕಾಣಿಸ್ತಾ ಇದೆ. ಎಲ್ಲ ರೆಡಿ ಆಗಿದೆ ಇವಾಗ. ಅದಕ್ಕಾಗಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಒಂದು 3 ತಾಸು ಅಥವಾ 4 ತಾಸು ಆಗಬೇಕಿದೆಲ್ಲ ತಣ್ಣಗಾಗೋದಕ್ಕೆ. ಎಣ್ಣೆ ಇದ್ರ ಫುಲ್ಲು ಇತ್ತು, ಫುಲ್ ಹಾಕಿದ್ವಿ. ಎಷ್ಟು ಆಗಿದೆ ನೋಡಿ, ಅಷ್ಟು ಎಣ್ಣೆ ಕಡಿಮೆ ಆಗಿದೆ. ಆಯಿಲು ರೆಡಿ ಆಗಿದೆ ಅಂತ ಅರ್ಥ. ಕಲರೂ ಎಷ್ಟು ಚೇಂಜಸ್ ಕಲರ್ ಆಗಿದೆ ನೋಡಿ. ಸ್ಮೆಲ್ಲು ಮನೆ ಫುಲ್ಲು ಘಮ ಅಂತೈತೆ. ನಮ್ಮ ಮನೆ ಮಾತ್ರ ಏನು ಸಖತ್ತಾಗೈತೆ ನೋಡಿ. ಎಣ್ಣೆ ಸೂಪರಾಗೈತೆ. ಎಲ್ಲ ನಾನು, ನಮ್ಮ ಬೇಬೀಸು, ನಮ್ಮ ಯಜಮಾನ್ರು ಎಲ್ಲ ಎಣ್ಣೆ ಇದೇನೇ ಯೂಸ್ ಮಾಡ್ತಾಯಿದ್ದೀವಿ ನಾವು ಇವಾಗ. ಮೊದಲಿಂದ ನಾನು ಒಬ್ಬಳೇ ಯೂಸ್ ಮಾಡ್ತಾಯಿದ್ದೆ. ಇವರು ಹಚ್ಕೊಳ್ಳಿ, ನಮ್ಮ ಯಜಮಾನ್ರು ಅಂದ್ರೆ ಹಚ್ಕೊತಾ ಇರಲಿಲ್ಲ. ಇವಾಗ ತಂಪು ಅಲ್ವಾ, ಅದಕ್ಕೆ ಹಚ್ಕೊತಾರೆ. ಏನು ಸಖತ್ತಾಗಿದೆ ನೋಡಿ, ಸೂಪರಾಗೈತೆ. ಈ ಥರ ಮಾಡೋಕ್ಕೂ ಖುಷಿ ಆಗುತ್ತೆ ನನಗೆ. ಯಾಕಂದರೆ ತುಂಬ ಜನ ಆರ್ಡರ್ಸ್ ಕೊಡ್ತೀರ ನನ್ನ ನಂಬಿಬಿಟ್ಟು. ಅದಕ್ಕೆ ಎಲ್ಲ ಐಟಮ್ಸು ಜಾಸ್ತಿ ಹಾಕಿ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಜಾಸ್ತಿ ಹಾಕಿದ್ದೀನಿ. ಸರಿ ಮಾತ್ರ ಹಾಕಿದ್ದೀನಿ. ಏನು ಸೂಪರ್ ಕಲರ್ ಆಗಿದೆ. ಈಗ 4 ತಾಸು ಬಿಟ್ಟಿದ್ದೆ. ಎಣ್ಣೆನೂ ತಣ್ಣಗಾಗಿದೆ. 4-5 ತಾಸು ಅದ್ರಾಗೆ ಬಿಟ್ಟಿರ್ತೀನಿ ಕುದಿಸಿದ ಮೇಲೆ. ಯಾಕಂದರೆ ತುಂಬ ಬಿಸಿ ಇರುತ್ತಲ್ವ, ಅದೆಲ್ಲ ಕುದ್ದಿರುತ್ತೆ ಚೆನ್ನಾಗಿ. ಅದಕ್ಕೋಸ್ಕರ ಇವಾಗ ನೋಡ್ತಾ ಇರ್ಬೋದು, ಒಂದು ಬಟ್ಟೆ ಹಾಕಿ ಸೋಸ್ಕೊತಾ ಇದ್ದೀನಿ ಎಣ್ಣೆನ ನಾನು. ಆ ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತಂದೇಳಿ. ತುಂಬ ಅಂದರೆ ತುಂಬ ಘಮ ಅಂತ ಇದೆ. ತುಂಬ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕೈಯಿಂದ ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದೇಳಿ. ಎಷ್ಟೊಂದು ಐಟಮ್ಸ್ ನೋಡಿ ಎಷ್ಟು ಕಾಣಿಸ್ತಾ ಇದೆ. ಎಣ್ಣೆ ಒಂದು 30 ಬಾಟಲ್ಗೆ ಆಗೋಷ್ಟು ಮಾಡಿದ್ದೆ ನಾನು. ಯಾಕಂದರೆ ಫ್ರೆಶ್ ಆಗಿ ಆಯಿಲ್ ರೆಡಿ ಮಾಡಿ ಹಾಗೆ ಸೇಲ್ ಮಾಡೋಣ ಅಂದ್ಕೊಂಡು ಅಷ್ಟೇ. ಒಬ್ಬಳೇ ಇದ್ದೀನಲ್ವ, ಮಕ್ಕಳು ಈಗ ಇಬ್ಬರು ಸೈಲೆಂಟಾಗಿದ್ದಾರೆ. ಹಾಗಾಗಿ ಎಣ್ಣೆ ಸೋಸ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ. ಒಬ್ಬಳೇ ಎಲ್ಲ ರೆಡಿ ಮಾಡ್ಕೊತೀನಿ. ನಮ್ಮ ಯಜಮಾನ್ರು ಐಟಮ್ಸ್ ಎಲ್ಲ ಅವರೇನೆ ತೊಗೊಂಡು ಬರೋದು ನನಗೆ. ನಮ್ಮ ಯಜಮಾನ್ರು ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿ ಕೊಡ್ತಾರೆ ನನಗೆ. ಹಾಗಾಗಿ ಇಷ್ಟು ಬೇಗ ಎಲ್ಲದೂ ಕೆಲಸ ಬೇಗ ಮುಗಿಸ್ಕೊತೀನಿ. ಆರ್ಡರ್ಸ್ ಎಲ್ಲದು ನಾನು ತೊಗೊತೀನಿ. ನಮ್ಮ ಯಜಮಾನ್ರು ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬಿಟ್ಟು ಅವರೇ ರೆಡಿ ಮಾಡಿಕೊಂಡು ಹೋಗಿ ಪೋಸ್ಟ್ ಆಫೀಸ್ಗೆ
ಪ್ರೊಫೆಷ್ನಲ್ ಕೊರಿಯರ್ ಇರುತ್ತಲ್ವ, ಅದಕ್ಕೆ ನಾವು ಕೊಟ್ಟು ಬರೋದು. ಅವರೇನೆ ಅಡ್ರೆಸ್ ಎಲ್ಲ ಬರ್ಕೊಂಡು ಕೊರಿಯರ್ ಮಾಡ್ತಾರೆ. ಜಾಸ್ತಿ ಏನಾದರೂ ಕೊರಿಯರ್ ಇದ್ದರೆ ನಾನೇ ಅಡ್ರೆಸ್ ಎಲ್ಲ ಬರೆದು ನಾನೇ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಬಿಡ್ತೀವಿ. ನಾನು ನಮ್ಮ ಯಜಮಾನ್ರು ಕೊರಟಗೆರೆಗೆ ಹೋಗ್ಬಿಟ್ಟು ಕೊರಿಯರ್ ಆಫೀಸ್ಗೆ ಕೊಟ್ಟು ಬರೋದು. ಇವಾಗ ನೋಡಿ ಆಯಿಲ್ ರೆಡಿ ಆಗಿದೆ, ಸೋಸಿ ಇಟ್ಕೊಂಡಿದ್ದೀನಿ. ಮತ್ತು ಆಮೇಲೆ ಒಂದು ಇವಾಗ 30 ಬಾಟಲ್ 35 ಬಾಟಲ್ಸ್ ಆಗಿದ್ದಾವೆ. ಇಷ್ಟು ಬಾಟಲ್ಸ್ ಸೇಲ್ ಮಾಡಬೇಕು ಇವಾಗ. ನೋಡಿದ್ರಲ್ವ ನಾನು ಯಾವ ಥರ ಎಣ್ಣೆ ಮಾಡ್ತೀನಿ ಅಂತಂದೇಳಿ, ಅದೇ ಥರನೇ ಮಾಡೋದು. ಆರ್ಡರ್ ಕೊಡೋರು ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.